ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಪರಿಚಯ ಮಾಡಿಸ್ಬೇಕು ಅಂತ ಅನ್ಕೊಂಡಿರೋದು ಕರ್ನಾಟಕ ಕಂಡ, ಕನ್ನಡ ಸಾಹಿತ್ಯ ಕಂಡ ಒಂದು ಅತ್ಯಂತ ಶ್ರೇಷ್ಠ ಪುಸ್ತಕಗಳಲ್ಲಿ ಒಂದಾದ ಮೂಕಜ್ಜಿಯ ಕನಸುಗಳು ಪುಸ್ತಕದ ಬಗ್ಗೆ. ಈ ಪುಸ್ತಕಕ್ಕೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹಾಗಾದ್ರೆ ಈ ಪುಸ್ತಕದಲ್ಲಿ ಏನಿದೆ, ಇದರಿಂದ ನಾವ್ ಏನು ಕಲ್ತ್ಕೋಬಹುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಇದರ ಮುನ್ನುಡಿಯಲ್ಲಿ ತಿಳಿಸಿರುವಂತೆ ಇದನ್ನ ಒಂದು ಕಥೆ ಪುಸ್ತಕ, ಕಾದಂಬರಿ ಪುಸ್ತಕ ಅಂತ ಹೇಳಿರೋದಕ್ಕಿಂತ ಮನುಷ್ಯ ಸಾವಿರಾರು ವರ್ಷಗಳಿಂದ ತನ್ನ ಸುತ್ತಮುತ್ತಲಿನ ವಿಷಯಗಳನ್ನ ನೋಡಿ ವಿಸ್ಮಯಗೊಂಡು ಪ್ರಶ್ನೆ ಕೇಳ್ತಾ ಬಂದಿದ್ದಾನೆ. ಯಾವುದೇ ತರನಾದ್ರೂ ಪ್ರಶ್ನೆ ಇರ್ಬೋದು, ಅದಕ್ಕೆ ತನ್ನದೇ ತರದ್ದೇ ಉತ್ತರಗಳನ್ನ ಕಂಡ್ಕೊಂತಾ ಬಂದಿದ್ದಾನೆ. ಕೆಲವೊಂದನ್ನ ಅವನು ಏನು ಯೋಚನೆ ಮಾಡದೆ ನಂಬ್ತಾನೆ, ಕೆಲವೊಂದನ್ನ ಅವನು ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಅಂತ ಎಲ್ಲ ವಿಷಯಗಳನ್ನ ಹಿಡಿದು ಅದಕ್ಕೆ ತಮ್ಮದೇ ಆದ ಉತ್ತರವನ್ನ ಕೊಡೋ ಪ್ರಯತ್ನವನ್ನ ಈ ಬರಹಗಾರರು ಮಾಡಿದ್ದಾರೆ. ಅದನ್ನ ಏನು ಅಂತ ವಿವರವಾಗಿ ತಿಳ್ಕೊಳ್ಳೋಣ. ಈ ಪುಸ್ತಕವನ್ನ ಬರೆದವ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ಪ್ರತಿಯೊಬ್ಬ ಕನ್ನಡಿಗನಿಗೂ ಗೊತ್ತೇ ಇರುತ್ತೆ. ಇದನ್ನ ಬರ್ದಿರೋದು ಡಾಕ್ಟರ್ ಕೆ ಶಿವರಾಮ್ ಕಾರಂತ ಅವರು. ಅವ್ರು ಹುಟ್ಟಿದ್ದು ಕೋಟ ಅಂತ ಅನ್ನೋ ಊರಿನಲ್ಲಿ. ಅದು ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆಯಲ್ಲಿದೆ. ಅವರಿಗೆ ಇದೇ ಪುಸ್ತಕಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅವರ ಇತರ ಕಾದಂಬರಿಗಳು, ಇತರ ಕೃತಿಗಳು ಬಂದು ಮರಳಿ ಮಣ್ಣಿಗೆ, ಚೋಮನದುಡಿ, ಚಿಗುರಿದ ಕನಸು, ಸರಸಮ್ಮನ ಸಮಾಧಿ ಮುಂತಾದವುಗಳು. ಇವರು ನನ್ನ ನೆಚ್ಚಿನ ಲೇಖಕರಲ್ಲಿ ಒಬ್ರು ಅಂತ ಕೂಡ ಹೇಳ್ಬೋದು. ಈ ಪುಸ್ತಕದಲ್ಲಿ ಮೊದಲು ಬರೋದು ಸುಬ್ರಾಯ ಅನ್ನುವನ ಪಾತ್ರ. ಅವನ ಆಸಕ್ತಿ ಏನಪ್ಪಾ ಅಂತ ಅಂದ್ರೆ ಇತಿಹಾಸವನ್ನು ತಿಳ್ಕೊಳ್ಳೋದು, ಅದನ್ನ ಪ್ರಶ್ನಿಸೋದು, ತನ್ನ ಸುತ್ತಮುತ್ತ ಕಂಡ ವಸ್ತುಗಳನ್ನ ಕೂಲಂಕುಷವಾಗಿ ವಿಮರ್ಶಿಸೋದು ಅವನ ಆಸಕ್ತಿ. ಎಷ್ಟೊಂದ್ ಸರಿ ಅವನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಅವನು ಕಾಡ್ಗೆ ಹೊರಟೋಗ್ತಾನೆ. ಕಾಡಲ್ಲಿ ಏನೋ ಒಂದು ಹಳೇದೇನೋ ವಸ್ತುಗಳದು ಸಿಗತ್ತೆ, ಅದನ್ನ ತಗೊಂಡ್ ಬಂದು ಅದ್ ಏನಪ್ಪಾ ಅಂತ ಕಂಡುಹಿಡಿಯೋದು. ಅದಕ್ಕೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವ್ರ ಮನೆಯಲ್ಲಿ ಒಬ್ಳು ಅಜ್ಜಿ ಇರ್ತಾಳೆ. ಅಜ್ಜಿ ಅಂದ್ರೆ ಅವನ ತಾತನ ತಂಗಿ. ಆಕೆಯ ಹೆಸರೇ ಮೂಕಾಂಬಿಕೆ. ಎಲ್ಲಾರು ಅವರನ್ನ ಮೂಕಜ್ಜಿ ಅಂತ ಕರೀತಾ ಇರ್ತಾರೆ. ಸೊ ಅವ್ರು ತಗೊಂಡ್ ಬರೋದು, ಅದನ್ನ ಅವ್ರ ಅಜ್ಜಿ ಹತ್ರ ತೋರ್ಸೋದು, ಅಜ್ಜಿ ಏನ್ ಹೇಳ್ತಾರೆ ಅಂತ ಕೇಳೋದು. ಅದು ಅವನ ಆಸಕ್ತಿ ಮತ್ತೆ ಅವನ ವಿಚಾರವನ್ನ ವಿಸ್ತಾರವಾಗಿ ಹರಡ್ತಾ ಹೋಗುತ್ತೆ. ಅದನ್ನ ವಿವರಿಸ್ತಾ ಹೋಗ್ತಾರೆ. ಈಗ ಸ್ವಲ್ಪ ಅಜ್ಜಿಯ ಬಗ್ಗೆ ತಿಳ್ಕೊಳ್ಳೋಣ. ಈ ಅಜ್ಜಿಯ ಹೆಸರು ಮೂಕಾಂಬಿಕೆ ಅಂತ, ಎಲ್ಲರೂ ಮೂಕಜ್ಜಿ ಅಂತ ಕರೀತಾ ಇರ್ತಾರೆ. ಈ ಮೂಕಜ್ಜಿದು ಒಂದು ದುರಂತ ಬಾಲ್ಯ. 9ನೇ ವರ್ಷದಲ್ಲೇ ಆಕೆಗೆ ಮದುವೆ ಮಾಡ್ಬಿಟ್ಟಿರ್ತಾರೆ. ಕೆಲವೇ ತಿಂಗಳುಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ತನ್ನ ಗಂಡನ್ನ ಕಳ್ಕೊತಾಳೆ. ತನ್ನ ಗಂಡನ್ನ ಕಳ್ಕೊಂಡಿದ ತಕ್ಷಣ ಆ ಸಮಾಜ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ಆಕೆನ ಯಾರ ಜೊತೆನೂ ಮಾತಾಡಕ್ ಬಿಡಲ್ಲ. ಒಂದು ಕೋಣೆನಲ್ಲಿ ಕೂಡಾಕ್ಬಿಟ್ಟಿರ್ತಾರೆ. ಸ್ವಲ್ಪ ವರ್ಷಗಳ ಆದ್ಮೇಲೆ ಆಕೆ ದೊಡ್ಡವಳಾಗಿದ ತಕ್ಷಣ ಅವಳ ಕೂದಲನ್ನ ಬೋಳ್ಸಿ ಮನೆಯಲ್ಲೇ ಕೂರ್ಸಿರ್ತಾರೆ. ಆಕೆನ ಎಲ್ಲೂ ಹೋಗಕ್ ಬಿಡಲ್ಲ, ಯಾರ ಹತ್ರನೂ ಮಾತಾಡಕ್ ಬಿಡಲ್ಲ. ಹೀಗೆ ಯಾರ ಹತ್ರನೂ ಮಾತಾಡ್ತಿರೋ ಆ ಹುಡುಗಿನ ಎಲ್ಲಾರು ಮೂಕಿ ಮೂಕಿ ಅಂತಾನೆ ಕರೀತಾ ಇರ್ತಾರೆ. ಈಗ ಆ ಹುಡುಗಿಗೆ ವಯಸ್ಸಾಗಿದೆ. ಅದೇನೆ ಮೂಕಜ್ಜಿ. ನಮ್ಮ ಸುಬ್ರಾಯನ ತಾತನ ತಂಗಿಯವರು. ಅಜ್ಜಿಗೆ ತನ್ನ ಗಂಡನನ್ನ ಕಳ್ಕೊಂಡ ನಂತರ ತನ್ನ ತಂದೆಯ ಮಂದಿ ಇರ್ತಾಳೆ. ತಂದೆ ತಾಯಿ ಇಬ್ರು ತೀರ್ಕೊಂಡ ಮೇಲೆ ತನ್ನ ಅಣ್ಣನ ಮನೇಲೆ ಇರ್ತಾಳೆ. ಅಣ್ಣನ ಮೊಮ್ಮಗನೇ ಈ ಸುಬ್ರಾಯ. ಈಗ ಅಜ್ಜಿಗೆ ತುಂಬಾ ವಯಸ್ಸಾಗಿದೆ. ತನ್ನಷ್ಟಕ್ಕೆ ತಾನೇ ಯಾವಾಗ್ಲೂ ಮಾತಾಡ್ಕೊಳ್ಳೋ ಅಭ್ಯಾಸ ಇವಾಗ. ಹಾಗಾಗಿ ಎಲ್ಲರೂ ಆ ಅಜ್ಜಿಗೆ ಅರಳು ಮರಳು ಅಂತಾನೆ ಕರೆಯೋದು. ಆದ್ರೆ ಈ ಸುಬ್ರಾಯಂಗೆ ಯಾರಾದ್ರೂ ತನ್ನ ಅಜ್ಜಿಗೆ ಅರಳು ಮರಳು ಆಕೆಗೆ ತಿಳಿಯಲ್ಲ ಅಂತ ಹೇಳಿದ್ರೆ ಕೆಟ್ಟ ಕೋಪ ಬಂದ್ಬಿಡತ್ತೆ. ಸುಬ್ರಾಯಂಗೆ ಅಜ್ಜಿ ಮೇಲೆ ಏನೋ ಗೌರವ. ಮತ್ತೆ ಈ ಅಜ್ಜಿಗೆ ಒಂದು ವಿಶೇಷವಾದ ಶಕ್ತಿ ಇರತ್ತೆ ಅಂತ ಹೇಳಿದ್ದಾರೆ. ಇದು ಅವರ ವಿಶೇಷವಾದ ಶಕ್ತಿನ ಅಥವಾ ಅನುಭವದಿಂದ ಸಿಗುವ ಮುನ್ಸೂಚನೆಗಳ ಅಂತ ಅದನ್ನ ನಾವು ಪುಸ್ತಕ ನೋಡಿ ನಾವೇ ಅರ್ಥ ಮಾಡ್ಕೋಬೇಕು. ಅದೇನು ಅಂತ ಹೇಳಿದ್ರೆ, ಮುಂದೆ ನಡೆಯುವ ಘಟನೆಗಳ ಬಗ್ಗೆ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಇವತ್ ಮನೆಗ್ ಬರ್ತಾರೆ, ಇಲ್ಲ ಯಾರ ಮನ್ಸಿನಲ್ಲಿ ಏನಾದ್ರೂ ಈ ತರ ಅನ್ಕೊಂತಾ ಇದಾರೆ ಅನ್ನೋದು ಮೂಕಜ್ಜಿಗೆ ಮುಂಚೆನೆ ಗೊತ್ತಾಗಿರತ್ತೆ. ಅದು ಸುಬ್ರಾಯನ್ಗೆ ಯಾವಾಗ್ಲೂ ವಿಸ್ಮಯದ ವಿಚಾರ. ಅಜ್ಜಿಗೆ ಹೆಂಗಪ್ಪ ಗೊತ್ತಾಯ್ತು, ಇವ್ರು ಹೆಂಗೆ ನನ್ ಮನ್ಸಲ್ಲಿ ಇರೋದು ಅರ್ಥ ಮಾಡ್ಕೊಂಡ್ರು ಅಂತ ಯಾವಾಗ್ಲೂ ಅವನ್ಗೆ ಒಂದು ಪ್ರಶ್ನೆ ಇದ್ದೇ ಇರತ್ತೆ.
ಇಡೀ ಪುಸ್ತಕದಲ್ಲಿ ಅಜ್ಜಿ ಮೊಮ್ಮಗ ಇಬ್ರು ಸೇರಿ ಹಲವಾರು ವಿಷಯಗಳ ಬಗ್ಗೆ ದೀರ್ಘವಾಗಿ ಚರ್ಚಿಸ್ತಾ ಹೋಗ್ತಾರೆ. ಉದಾಹರಣೆಗೆ ದೇವರ ಬಗ್ಗೆ, ದೇವರ ಅಸ್ತಿತ್ವದ ಬಗ್ಗೆ, ಕರ್ಮ ಫಲಗಳ ಬಗ್ಗೆ, ರಾಮಾಯಣದ ಬಗ್ಗೆ, ರಾಮನು ತೆಗೆದುಕೊಂಡ ಕೆಲವು ನಿರ್ಧಾರಗಳ ಬಗ್ಗೆ, ಭಗವದ್ಗೀತೆಯ ಬಗ್ಗೆ, ಕರ್ಮಫಲಗಳ ಬಗ್ಗೆ, ಹೋಮ ಹವನಗಳ ಬಗ್ಗೆ, ಹೀಗೆ ಹಲವಾರು ವಿಷಯಗಳನ್ನ ದೀರ್ಘವಾಗಿ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ವಿಷಯದ ಬಗ್ಗೆ ಓದೋದು, ತಿಳ್ಕೊಳ್ಳೋದು ತುಂಬಾ ಅದ್ಭುತವಾಗಿದೆ ಅಂತ ಅನ್ಸತ್ತೆ. ಮತ್ತೆ ಈ ಪುಸ್ತಕದಲ್ಲಿ ಇನ್ನೊಂದಷ್ಟು ಪಾತ್ರಗಳು ಬರ್ತವೆ. ಸುಬ್ರಾಯನ ಹೆಂಡತಿ ಸೀತೆಯ ಪಾತ್ರ. ಆಕೆ ಸಂಪ್ರದಾಯಸ್ಥೆ. ಎಲ್ಲರಂತೆ ತಾನು ಬೇರೆಯವರು ಹೇಳಿದ್ದನ್ನ ಹಾಗೆ ನಂಬಿ ಪಾಲಿಸುವಂತವಳು. ಗೆಳೆಯ ಜನ್ನ ಬರ್ತಾನೆ, ತಮ್ಮ ನಾರಾಯಣ, ಮಂಜುನಾಥ ಅನ್ನೋನ್ ಬರ್ತಾನೆ, ತಿಪ್ಪಜ್ಜಿ ಅನ್ನೋರು ಬರ್ತಾರೆ. ಇವರ ಎಲ್ಲರ ಮುಖಾಂತರ ಮೂಕಜ್ಜಿ ಒಂದೊಂದು ವಿಷಯಗಳನ್ನ ತಿಳಿಸ್ತಾ ಹೋಗ್ತಾಳೆ. ಇದು ಎಷ್ಟು ವರ್ಷಗಳ ಹಿಂದೆ ರಿಲೀಸ್ ಆಗಿರೋ ಪುಸ್ತಕ ಇರಬಹುದು, ಬಟ್ ಆ ಕಾಲದಲ್ಲೇನೆ ಈಗ ನಾವು ಪ್ರಸ್ತುತ ಮಾತಾಡುವಂತ ಟಾಪಿಕ್ ಗಳ ಬಗ್ಗೆ ಕೂಡ ಚರ್ಚೆ ಆಗತ್ತೆ. ಉದಾಹರಣೆಗೆ ಹೋಮೋಸೆಕ್ಷುಯಾಲಿಟಿ ಬಗ್ಗೆ ಕೂಡ ಒಂದು ಮಾತಿದೆ. ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇವರು ಎಷ್ಟೇ ವಿಮರ್ಶೆ ಮಾಡಿದ್ರು ಕೊನೆಯದಾಗಿ ಇದು ಸರಿ ಇದು ತಪ್ಪು ಅಂತ ಎಲ್ಲೂ ಹೇಳಲ್ಲ. ಅದು ಓದುಗನಿಗೆ ಬಿಟ್ಟಿದ್ದು ಅಥವಾ ಅವರ ನಂಬಿಕೆಯ ಮೇಲೆ ಬಿಟ್ಟಿದ್ದು ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸ್ತಾರೆ. ರಾಮಾಯಣದ ಬಗ್ಗೆ ಏನು ಹೇಳ್ತಾರೆ? ರಾಮಾಯಣದಲ್ಲಿ ಶ್ರೀರಾಮನು ತೆಗೆದುಕೊಳ್ಳುವ ನಿರ್ಧಾರನ ಒಂದು ಕಡೆ ಪ್ರಶ್ನೆ ಮಾಡ್ತಾರೆ. ಈ ಪುಸ್ತಕದಲ್ಲಿ ನಾಗಿ ಅನ್ನೋ ಒಂದು ಪಾತ್ರ ಬರುತ್ತೆ. ನಾಗಿ ಅನ್ನೋದು ಒಬ್ಬಳು ಸಾಮಾನ್ಯ ಹೆಣ್ಣು. ಅವಳು ಮದುವೆ ಆಗ್ತಾಳೆ, ಗಂಡ ರಾಮಣ್ಣ ಅಂತ ಮದುವೆ ಆಗ್ತಾಳೆ. ಆದರೆ ಏನೋ ಒಂದು ಲೋಭಕ್ಕೋಸ್ಕರ ಪರಪುರುಷನ ಜೊತೆ ತಪ್ಪು ಮಾಡ್ಬಿಡ್ತಾಳೆ. ತಪ್ಪು ಮಾಡಿದ್ರು ಅವಳಿಗೆ ಪ್ರಾಯಶ್ಚಿತ್ತ ಆಗತ್ತೆ. ಪ್ರಾಯಶ್ಚಿತ್ತ ಆಗಿ ಅವಳು ತನ್ನ ಗಂಡನ ಹತ್ರ ವಾಪಸ್ ಹೋಗಲ್ಲ. ಅವಳು ಕಾರಣ ಏನು ಅಂತ ಹೇಳಿದ್ರೆ, ತಾನೊಂದು ಎಂಜಲು, ತನ್ನ ಗಂಡ ತುಂಬಾ ಒಳ್ಳೆಯವನು, ಅವನಿಗೆ ಈ ಎಂಜಲು ಬೇಡ ಅನ್ನೋ ಉದ್ದೇಶದಿಂದ. ಆದ್ರೆ ರಾಮಣ್ಣ ತನ್ನ ಹೆಂಡತಿಯಾದ ನಾಗಿ ಬಗ್ಗೆ ಎಷ್ಟು ಪ್ರೇಮವನ್ನು ಹೊಂದಿರ್ತಾನೆ ಅಂದ್ರೆ, ಆಕೆ ತಪ್ಪು ಮಾಡಿರೋದು ಗೊತ್ತಿರತ್ತೆ, ಅವಳಿಗೆ ಪ್ರಾಯಶ್ಚಿತ್ತ ಆಗಿರೋದು ಗೊತ್ತಿರತ್ತೆ. ಆದ್ರೂ ಅವನೇ ತನ್ನ ಹೆಂಡತಿನ ಹುಡಿಕೊಂಡು ಹೋಗ್ತಾನೆ. ಹಳೇದೆಲ್ಲ ಮರ್ತ್ ಬಿಡೋಣ, ನಾವಿಬ್ರು ಒಟ್ಟಿಗೆ ಇರೋಣ ಅಂತ. ಅದಕ್ಕೆ ಕೂಡ ನಾಗಿ ಒಪ್ಕೊಳ್ಳಲ್ಲ. ಈ ಎಂಜಲು ನಿನಗ್ ಬೇಡ, ನೀನೇನು ತಪ್ಪು ಮಾಡಿಲ್ಲ, ನೀನು ತುಂಬಾ ಒಳ್ಳೆಯವನು ಅಂತ. ಇದನ್ನೇ ಅವರು ರಾಮಾಯಣದಲ್ಲಿ ಶ್ರೀರಾಮನು ಸೀತೆಯ ಬಗ್ಗೆ ತೆಗೆದುಕೊಂಡ ನಿರ್ಧಾರವನ್ನು, ಅಂದ್ರೆ ಆಕೆಯನ್ನ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ್ದನ್ನ ಕಂಪೇರ್ ಮಾಡ್ತಾರೆ. ಅದು ಏನು ಅಂತ ನಾನು ಹೇಳೋದಿಲ್ಲ, ಅದು ಪುಸ್ತಕದಲ್ಲಿ ಇದೆ, ವಿವರವಾಗಿ ಇದೆ. ಅವ್ರು ಯಾವ್ದನ್ನ ಸರಿ ತಪ್ಪು ಅಂತ ಹೇಳೋದಿಲ್ಲ, ಅದು ನಮಗೆ ಬಿಟ್ಟಿದ್ದು ಅನ್ನೋ ಅರ್ಥ ಬರೋ ತರ ವಿವರಿಸ್ತಾರೆ.